ನಮಸ್ಕಾರ. ಕಗ್ಗ ಮಾರ್ಗದಲ್ಲಿ ಮುಂದುವರಿತಾ ಇವತ್ತಿನ ಕಗ್ಗ, ಕಣ್ಣಿರದೆ ರವಿಯೇನು, ರವಿ ಇರದೆ ಕಣ್ಣೇನು, ಅನ್ಯೋನ್ಯ ಸಹಕೃತಿಯಿನುಭಯ ಸಾರ್ಥಕತೆ, ನಿನ್ನಾತ್ಮ ಜಗದಾತ್ಮಕಂತು ಸಂಬಂಧವು ವಹ್ನಿ ಸ್ಫುಲಿಂಗಗಳು ಮಂಕುತಿಮ್ಮ. 489ನೇ ಕಗ್ಗ. ಕಣ್ಣಿರದೆ ರವಿಯೇನು, ರವಿ ಇರದೆ ಕಣ್ಣೇನು. ಈಗ ನನಗೆ ಕಣ್ಣಿಲ್ಲ, ನಾನು ಕುರುಡಿ ಅಂದರೆ ಸೂರ್ಯ ಇದ್ದರೂ ಇಲ್ದಿದ್ರೂ ಇಟ್ ಮೇಕ್ಸ್ ನೋ ಡಿಫ್ರೆನ್ಸ್. ನನಗೆ ಕಣ್ಣಿದ್ದು ಸೂರ್ಯ ಇಲ್ಲದೆ ಹೋದರೆ ಆಗಲೂ ಇಟ್ ಮೇಕ್ಸ್ ನೋ ಡಿಫ್ರೆನ್ಸ್. ಸೊ ನಾವಿಬ್ಬರು ಮ್ಯೂಚುವಲ್. ನನಗೆ ಕಣ್ಣು ಇರಬೇಕು, ಮೇಲೆ ರವಿಯೂ ಇರಬೇಕು, ಅವನು ಹೊಳಿತಾ ಇರಬೇಕು, ಆಗ ಮಾತ್ರ ಜಗತ್ತಿಗೆ ಉಪಯೋಗ. ಅನ್ಯೋನ್ಯ ಸಹಕೃತಿಯಿನ್ ಉಭಯ ಸಾರ್ಥಕತೆ. ಈ ಥರ ಮ್ಯೂಚುವಲ್ ಅನ್ಯೋನ್ಯವಾಗಿ ಒಬ್ಬರಿಗೊಬ್ಬರಿಗೆ ಕೊಟ್ಟುಕೊಂಡು ಮಾಡುವಂತಹ ಸಹಕೃತಿಯಿಂದ ಉಭಯ ಸಾರ್ಥಕತೆ, ಇಬ್ಬರಿಗೂ ಸಾರ್ಥಕತೆ. ನಿನ್ನಾತ್ಮ ಜಗದಾತ್ಮಕ್ಕೆ ಅಂತು ಸಂಬಂಧವು. ನಾನು ಮತ್ತು ಹೊರಗಿನ ಜಗತ್ತು ಒಬ್ಬರ ಜೊತೆ ಒಬ್ಬರು ಲಿಂಕ್ ಆಗೋದೇ ಈ ಥರ ಉಭಯ ಸಂಬಂಧಗಳಿಂದ. ವಹ್ನಿ ಸ್ಫುಲಿಂಗ, ವಹ್ನಿ ಅಂದರೆ ಬೆಂಕಿ, ಸ್ಫುಲಿಂಗ ಅಂದರೆ ಕಿಡಿ. ವಹ್ನಿ ಸ್ಫುಲಿಂಗಗಳು, ಬೆಂಕಿ ಇದ್ದರೆ ಕಿಡಿ ಬರೋದು, ಕಿಡಿ ಬಂದರೆ ಅದು ಬೆಂಕಿ ಆಗೋದು. ಆ ಥರದ್ದು ಮ್ಯೂಚುವಲ್ ಸಂಬಂಧ ಈ ಜಗತ್ತು ಅಂತ. ನಾವು ಮನುಷ್ಯ ಬೈ ದ ಎಂಡ್ ಆಫ್ ದ ಡೇ ಸೋಷಿಯಲ್ ಆ್ಯನಿಮಲ್. ಅವನಿಗೆ ಬದುಕೋದಕ್ಕೆ ಸಮಾಜ ಬೇಕು, ಸುತ್ತಲಿನ ಬೇರೆ ಬೇರೆ ಜನಗಳು ಬೇಕು, ನಾವಿರುವ ಜಗತ್ತು ಬೇಕು. ನಾನು ಜಗತ್ತಿಗೆ ಬೇಕು, ಜಗತ್ತಿಗೆ ನಾನು ಬೇಕು. ಆ ಲಿಂಕ್ ಇದ್ದಾಗ ಮಾತ್ರ ನಾವು ಬದುಕೋದಕ್ಕೆ ಸಾಧ್ಯ, ಇಲ್ಲ ಅಂದರೆ ಸಾಧ್ಯ ಇಲ್ಲ. ಸುಮ್ಮನೆ ಒಂದು ಚಿಕ್ಕ ನಮ್ಮ ಕೆಲಸದ ಜಾಗದ್ದೇ ಉದಾಹರಣೆ ತಗೊಳ್ಳೋಣ. ಈಗ ನನ್ನ ಉದಾಹರಣೆ ತಗೊಳ್ತೀವಿ ಅಂದರೆ, ಒಂದು ಸೀರಿಯಲ್ ಶೂಟಿಂಗ್ ಅಂತ ಇಟ್ಕೊಳ್ಳಿ. ಅದಕ್ಕೆ ಕಥೆ ಬರೆಯೋರೊಬ್ಬರು ಬೇಕು, ಅದನ್ನು ಸೀನ್ ವೈಸ್ ಡಿವೈಡ್ ಮಾಡಿ ಡೈಲಾಗ್ ಬರೆಯೋರೊಬ್ಬರು ಬೇಕು. ಈ ಡೈಲಾಗ್ಗಳನ್ನು ಈ ಪಾತ್ರ ಈ ಥರ ಹೇಳಬೇಕು ಅಂತ ನಿರ್ಧಾರ ಮಾಡಿ ಹಾಗೆ ಹೇಳ್ಕೊಡುವಂತಹ ಒಬ್ಬ ನಿರ್ದೇಶಕರು ಬೇಕು. ಆಯಾ ಪಾತ್ರಗಳಿಗೆ ಬೇಕಾದಂತಹ ಒಡವೆ, ವಸ್ತ್ರ, ಇನ್ನೊಂದು ಹಾಕ್ಕೊಂಡು ಆ ಮಾತುಗಳನ್ನು ಆ ಭಾವದಲ್ಲಿ ಹೇಳುವಂತಹ ನಟ ನಟಿಯರು ಬೇಕು. ಆ ನಟ ನಟಿಯರು ಹೇಳಿದ್ದನ್ನು ರೆಕಾರ್ಡ್ ಮಾಡ್ಕೊಳ್ಳೋದಕ್ಕೆ ಒಬ್ಬ ಕ್ಯಾಮ್ರಾಮನ್ ಬೇಕು. ಅವರ ಮುಖಕ್ಕೆ ಸರಿಯಾದ ಬೆಳಕು ಬೀಳೋದಕ್ಕೆ ಹಿಡಿಯೋದಕ್ಕೆ ಲೈಟ್ ಹುಡುಗರು ಬೇಕು. ಈ ಇಷ್ಟು ಎಕೋಸಿಸ್ಟಮಲ್ಲಿ ಯಾವ ಒಂದು ಇಲ್ಲದೆ ಹೋದ್ರೂ ಯಾವುದು ವರ್ಕ್ ಆಗಲ್ಲ ಸಿಸ್ಟಮ್ಮು. ನಾವು ಯಾರು, ನಾನು ಆ್ಯಕ್ಟರಪ್ಪ, ನಾನಿಲ್ಲ ಅಂದರೆ ನಡೆಯೋದಿಲ್ಲ ಅಂತ ಜಂಬ ಪಡುವ ಅಗತ್ಯವೇ ಇಲ್ಲ. ಯಾಕೆಂದರೆ ಯಾರಿಲ್ದಿದ್ರೂ ನಡೆಯಲ್ಲ ಸಿಸ್ಟಮ್ಮು. ನಾವು ನಮ್ಮ ಮನೆ ದಿನ ಬೆಳಗಾದರೆ ನಮ್ಮ ಡೈಲಿ ರೂಟೀನ್ನೇ ತಗೊಳ್ಳೋಣ. ಬೆಳಿಗ್ಗೆ ಹೋಗಿ ಅಂಗಡಿಗೆ ಹೋಗಿ ಹಾಲು ತರಬೇಕು. ಹಾಲು ತರಬೇಕು ಅಂತ ಅಂದರೆ ಡೈರಿಗೆ ಒಬ್ಬ ರೈತ ಹಾಲು ಸಪ್ಲೈ ಮಾಡಿರಬೇಕು. ಆ ಡೈರಿಯವರು ಹಾಲನ್ನು ಇವ್ರಿಗೆ ಸಪ್ಲೈ ಮಾಡಿರಬೇಕು. ಆ ಹಾಲು ನನಗೆ ಸಿಗಬೇಕು. ಅದಕ್ಕೆ ಕೊಡೋ ದುಡ್ಡು ಬೇಕಾದರೆ ಮನೇಲಿ ಒಬ್ಬರು ದುಡಿತಾ ಇರಬೇಕು, ಆ ದುಡ್ಡು ಬರ್ತಾ ಇರಬೇಕು. ಆ ಹಾಲನ್ನು ಕುಡಿಯೋರು ಅಥವಾ ಅದು ಉಪಯೋಗವಾಗೋದಕ್ಕೆ ಒಂದಿಷ್ಟು ಜನ ಇರಬೇಕು. ಎಲ್ಲ ಒಂದಕ್ಕೊಂದು ಸಂಕೀರ್ಣವಾಗಿ ಒಳಗೊಂಡಿರ್ತಕ್ಕಂತಹ ಒಂದು ವ್ಯವಸ್ಥೆ, ಮನುಷ್ಯನ ಎಲ್ಲ ವ್ಯವಸ್ಥೆ. ನಿನ್ನಾತ್ಮ ಜಗದಾತ್ಮಕಂತು ಸಂಬಂಧವು, ಹಾಗೆ ಒಂದಕ್ಕೊಂದಕ್ಕೆಲ್ಲ ಬೆಸ್ಕೊಂಡಿರುವಂಥವು. ನಾನೊಬ್ಬನೇ ಬದುಕ್ಬಿಡ್ತೀನಿ, ನಾನೊಬ್ಬಳೇ ಬದುಕ್ಬಿಡ್ತೀನಿ, ಇದು ನನ್ನ ಲೈಫ್ ಅನ್ನೋದಕ್ಕಿಂತ ವಿಚಿತ್ರವಾದ, ವಿಯರ್ಡ್ ಆದಂತಹ ಧೋರಣೆ ಇನ್ನೊಂದಿಲ್ಲ ಅಂತ ನನಗನ್ಸುತ್ತೆ. ನಾವೆಲ್ಲ ವಹ್ನಿ ಸ್ಫುಲಿಂಗಗಳು, ನಾವೆಲ್ಲ ಬೆಂಕಿಗಳು, ನಾವೆಲ್ಲ ಕಿಡಿಗಳು. ಒಂದಕ್ಕೊಂದು ಇಲ್ಲದೆ ಮ್ಯೂಚುವಲಿ ನಾನು ನಿನಗೆ ಕೊಟ್ಟು ನಿನ್ನಿಂದ ನಾನು ತಗೊಳ್ಳದೆ ಹೋದರೆ ಈ ಜಗತ್ತು ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಆ ಸಂಕೀರ್ಣವಾದಂತಹ ಒಂದು ಚೈನಿನ ಒಂದು ಭಾಗ, ಒಂದು ಲಿಂಕ್ ಅದು ನಾವು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ತೋರಿಸುತ್ತೆ. ನಾವು ನಮ್ಮ ಬಗ್ಗೆ ತುಂಬ ಹಿರಿದಾಗಿ ಯೋಚನೆ ಮಾಡಬೇಕಾಗಿಲ್ಲ, ನಾವು ಅದರದ್ದೊಂದು ಸಣ್ಣ ಭಾಗ ಅಷ್ಟೇ ಅನ್ನೋದನ್ನು ತೋರಿಸುತ್ತೆ. ಈ ಮ್ಯೂಚುಯಾಲಿಟಿನ ರೆಸ್ಪೆಕ್ಟ್ ಮಾಡ್ತಾ ಬದುಕನ್ನು ಹಸನು ಮಾಡಿಕೊಳ್ಳೋಣ. ಮತ್ತೊಂದು ಕಗ್ಗದಲ್ಲಿ ಭೇಟಿಯಾಗ್ತೀನಿ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.